ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಈ ರೀತಿಯ ಒಂದು ಸಣ್ಣ ಫ್ಲವರ್ ಕೋಸ್ಟರ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸಣ್ಣ ಡೊಯ್ಲಿ ಅಂತ ಹೇಳ್ಬೋದು, ಫ್ಲವರ್ ಕೋಸ್ಟರ್ ಅಂತ ಹೇಳ್ಬೋದು. ಟೀ ಕಪ್ ಅಥವಾ ಕಾಫಿ ಕಪ್ ಏನಾದರೂ ಇಟ್ಕೋಬಹುದು. ಅಂದರೆ ಟೀ ಕೋಸ್ಟರ್ ಅಂತ ಹೇಳ್ತಾರೆ ಇದನ್ನು. ಟೇಬಲಲ್ಲಿ ಶೋಯಿಗೆ ಅಥವಾ ಏನಾದರೂ ಶೋ ಪೀಸು, ವಾಸು ಇಂಥದ್ದನ್ನೆಲ್ಲ ಇಟ್ಕೊಳ್ತಾರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ತುಂಬ ಸುಲಭವಾಗಿ ಮಾಡುವಂಥದ್ದು. ಕಡಿಮೆ ನೂಲಲ್ಲಿ, ಸ್ವಲ್ಪ ಉಳಿದಿರೋ ನೂಲುಗಳು ಸಾಕು, ದಾರಗಳು ಅಷ್ಟರಲ್ಲಿ ಮಾಡ್ಬೋದು ನೀವು. ಇದಕ್ಕೆ 4 ಪ್ಲೈ ವುಲ್ಲನ್ ಥ್ರೆಡ್ ತೊಗೊಂಡಿದ್ದೀನಿ. ಆಮೇಲೆ 3 mm ಕ್ರೋಶಿ ಹುಕ್ಕು ತೊಗೊಂಡಿದ್ದೀನಿ. ಹೆಂಗೆ ಮಾಡೋದು ಅಂತ ನೋಡೋಣ, ಸ್ಟಾರ್ಟ್ ಮಾಡೋಣ. ಫಸ್ಟು ಸ್ಲಿಪ್ ನಾಟ್ ಹಾಕ್ಕೊಳ್ಳೋಣ. ಈ ಥರ ಸ್ಲಿಪ್ ನಾಟ್ ಹಾಕ್ಕೊಂಡು ಕ್ರೋಶೆ ಹುಕ್ ಸೇರಿಸ್ಕೊಂಡು ಫಸ್ಟಿಗೆ 1 2 3 4 5 ಚೈನ್ ಮಾಡ್ಕೊಳ್ತಾ ಇದ್ದೀನಿ. 5 ಚೈನ್ ಮಾಡಿಬಿಟ್ಟು ಫಸ್ಟ್ ಚೈನಲ್ಲಿ ದಾರ ತಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಅಲ್ಲೊಂದು ರಿಂಗ್ ಫಾರ್ಮ್ ಆಗುತ್ತೆ. ಫಸ್ಟು 2 ಚೈನ್ ಮಾಡ್ತೀನಿ, ಅದೊಂದು ಡಬಲ್ ಕ್ರೋಶೆ ಈಕ್ವಲು. ಆಮೇಲೆ ರಿಂಗಲ್ಲಿ ಡಬಲ್ ಕ್ರೋಶೆಗಳು ಮಾಡ್ತಾ ಹೋಗಬೇಕು. ಈ ಥರ ಡಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು ಅದ್ರ ಒಳಗಿಂದ. ಆ ಹಿಂದಿನ ದಾರವನ್ನು ಕೂಡ ಹಿಡ್ಕೊಂಡು ಮಾಡಿದರೆ ಅದು ಲಾಕ್ ಆಗುತ್ತೆ ಅಲ್ಲೇ. ಸ್ಟಾರ್ಟಿಂಗ್ ದಾರ, ಉಳಿದಿರೋ ದಾರನ ಹಂಗೆ ಹಿಡ್ಕೊಂಡು ಮಾಡ್ಕೊಳ್ಳಿ. ಈ ಥರ ಈ ರಿಂಗಿನ ಒಳಗಿಂದ ಡಬಲ್ ಕ್ರೋಶೆ ಮಾಡ್ತಾ ಹೋಗಿ ಫುಲ್ ರೌಂಡ್ ಆಗುವಷ್ಟು, ಅಂದರೆ 16 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಫುಲ್ ರೌಂಡ್ ಸಾಕಾಗತ್ತೆ, ಆವಾಗ ಫುಲ್ ರೌಂಡ್ ಕವರ್ ಆಗುತ್ತೆ. 16 ಡಬಲ್ ಕ್ರೋಶೆ ಈ ಥರ ಪೂರ್ತಿ ಮಾಡ್ಕೊಳ್ಳಿ. ಮಾಡಿ ತೋರಿಸ್ತೀನಿ ನಾನು. ನೋಡಿ, ಈಗ 16 ಡಬಲ್ ಕ್ರೋಶೆ ಆದಮೇಲೆ ಫಸ್ಟಿನ 2 ಚೈನ್ ಹಾಕಿದ್ದೀವಲ್ವ, 2ನೇ ಚೈನಲ್ಲಿ ದಾರ ತಂದು ಸ್ಲಿಪ್ ಸ್ಟಿಚ್ ಮಾಡ್ಕೊಂಡು ಸೇರಿಸ್ಕೊಳ್ಳಿ. ಆಗ ಒಂದು ರೌಂಡ್ ಕಂಪ್ಲೀಟ್ ಆಗುತ್ತೆ. ಮತ್ತು ಒಂದು ಚೈನ್ ಹಾಕ್ಕೊಂಡು ಆ ದಾರನ ಕಟ್ ಮಾಡ್ಕೊಳ್ಳಿ. ಫಸ್ಟಿಗೆ ಆ ದಾರ ಕಟ್ ಮಾಡ್ಕೊತೀನಿ. ಅದನ್ನು ಆಮೇಲೆ ಹಿಂದಿಂದ ಸೇರಿಸ್ಕೊಂಡು ಲಾಕ್ ಮಾಡ್ಬೋದು ಲಾಸ್ಟ್ಗೆ. ಈಗ ಇನ್ನೊಂದು ಕಲರ್ ದಾರ ಈ ಥರ ಸ್ಲಿಪ್ ನಾಟ್ ಹಾಕ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಇಲ್ಲಿ ಸೇರಿಸ್ಕೋಬೇಕು, ಎಲ್ಲಾದರೂ ಒಂದು ಕಡೆ ಸೇರಿಸ್ಕೊಳ್ಳಿ. ಈ ಥರ ಹಿಂದಿಂದ ಹಿಡ್ಕೊಂಡು ಸಣ್ಣ ದಾರನ ಹಿಂದೆ ಹಿಡ್ಕೊಳ್ಳಿ, ಆಮೇಲೆ ಫ್ರಂಟಿಂದ ಹೀಗೆ ಸೇರಿಸ್ಕೊಳ್ಳಿ. ಒಂದು ಗ್ಯಾಪಲ್ಲಿ ಎಲ್ಲಾದರೂ ಸೇರಿಸ್ಕೊಂಡು ಸಿಂಗಲ್ ಕ್ರೋಶೆ ಥರ ಮಾಡ್ಕೊಳ್ಳಿ. ಈ ಥರ ಸಿಂಗಲ್ ಕ್ರೋಶೆ. ಆಮೇಲೆ 2 ಚೈನು, ಇದು ಒಂದು ಡಬಲ್ ಕ್ರೋಶೆ ಈಕ್ವಲ್ 2 ಚೈನ್ ಹಾಕಿದರೆ ಆಮೇಲೆ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಅದು ಚೈನ್ನ ಲೆಕ್ಕದಲ್ಲಿ ಒಂದು ಡಬಲ್ ಕ್ರೋಶೆ 3 ಚೈನ್ ಆದಂಗೆ ಆಯಿತು. ಈಗ ಅದೇ ಜಾಗದಲ್ಲಿ ಎಲ್ಲಿ ನೀವು ಫಸ್ಟ್ ಚೈನ್ ಮಾಡಿದರೆ ಅದೇ ಜಾಗದಲ್ಲಿ ಒಂದು ಡಬಲ್ ಕ್ರೋಶೆ, ಅಂದರೆ ಒಂದು ಡಬಲ್ ಕ್ರೋಶೆ 3 ಚೈನು, ಒಂದು ಡಬಲ್ ಕ್ರೋಶೆ ಒಂದು ಜಾಗದಲ್ಲಿ ಈ ಥರ ಮಾಡ್ಕೊಳ್ಳಿ. ನೆಕ್ಸ್ಟು ಅದರಲ್ಲಿ ಒಂದು ಗ್ಯಾಪ್ ಬಿಟ್ಟು, ಈಗ ಎಲ್ಲಿ ನೀವು ಒಂದು ಗ್ಯಾಪಲ್ಲಿ ಮಾಡಿದ್ದೀರಾ ಆ ಒಂದು ಡಬಲ್ ಕ್ರೋಶೆ ನೆಕ್ಸ್ಟ್ ಗ್ಯಾಪ್ ಬೇಡ, ಗ್ಯಾಪ್ಗಳಲ್ಲಿ ಮಾಡ್ತಾ ಹೋಗ್ತಾ ಇದ್ದೀನಿ ನಾನು. ಚೈನಲ್ಲ, ಡಬಲ್ ಕ್ರೋಶೆ ಗ್ಯಾಪಲ್ಲಿ ನೆಕ್ಸ್ಟ್ ಗ್ಯಾಪ್ ಬಿಟ್ಟು ಅದರ ನೆಕ್ಸ್ಟ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ, 3 ಚೈನು, ಅದೇ ಗ್ಯಾಪಲ್ಲಿ ಇನ್ನೊಂದು ಡಬಲ್ ಕ್ರೋಶೆ, ಒಂದು ಡಬಲ್ ಕ್ರೋಶೆ, 3 ಚೈನು, ಒಂದು ಡಬಲ್ ಕ್ರೋಶೆ ಆ ಥರ. ಈಗ ನೆಕ್ಸ್ಟು ಒಂದು ಬಿಟ್ಟು ಒಂದರಲ್ಲಿ, ಅದರಿಂದ ನೆಕ್ಸ್ಟ್ ಬೇಡ, ಅದರ ನೆಕ್ಸ್ಟು ಆ ಥರ ಒಂದು ಬಿಟ್ಟು ಒಂದರಲ್ಲಿ ಡಬಲ್ ಕ್ರೋಶೆ, ಒಂದು ಡಬಲ್ ಕ್ರೋಶೆ, 3 ಚೈನು, ಮತ್ತು ಅದೇ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ ಈ ಥರ ಮಾಡ್ತಾ ಹೋಗಬೇಕು ಪೂರ್ತಿ ರೌಂಡು. ಈ ಥರ ಪೂರ್ತಿ ರೌಂಡು ಈ ಥರ ಮಾಡ್ತಾ ಹೋಗಬೇಕು. ಈಗ ನೋಡಿ ಮಾಡಿದ್ದೀನಿ ಪೂರ್ತಿ ರೌಂಡು. ಫಸ್ಟ್ ನೀವು 2 ಚೈನ್ ಹಾಕಿದ್ದೀರಲ್ಲ, 3 ಚೈನ್ಗಿಂತ ಮೊದಲು 2 ಚೈನು, ಆ 2ನೇ ಚೈನಲ್ಲಿ ಸ್ಲಿಪ್ ಸ್ಟಿಚ್, ಆಗ ರೌಂಡ್ ಕಂಪ್ಲೀಟ್ ಆಗುತ್ತೆ. ಈಗ ಆ 3 ಚೈನ್ ಗ್ಯಾಪ್ ಇದೆಯಲ್ವ, ಅಲ್ಲಿ ಇನ್ನೊಂದು ಸ್ಲಿಪ್ ಸ್ಟಿಚ್ಚು ಹಾಕೊಳ್ಳಿ. ಸ್ಟಾರ್ಟಿಂಗ್ ಇಲ್ಲಿಂದ 2 ಚೈನು, ಇದು ಒಂದು ಡಬಲ್ ಕ್ರೋಶೆ ಈಕ್ವಲು, ಮತ್ತು ಇನ್ನೊಂದು ಡಬಲ್ ಕ್ರೋಶೆ, ಅಂದರೆ 2 ಡಬಲ್ ಕ್ರೋಶೆ ಆದಂಗೆ ಆಯಿತು. ಮತ್ತು 1 2 3 ಚೈನು, ಮತ್ತು ಅದೇ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 3 ಚೈನು, 2 ಡಬಲ್ ಕ್ರೋಶೆ. ಮೊದಲಿನ ರೌಂಡಲ್ಲಿ 1 ಡಬಲ್ ಕ್ರೋಶೆ, 3 ಚೈನು, 1 ಡಬಲ್ ಕ್ರೋಶೆ ಮಾಡಿರೋದು. ಈಗ ನೆಕ್ಸ್ಟ್ ರೌಂಡಲ್ಲಿ ಆ 3 ಚೈನ್ ಗ್ಯಾಪಲ್ಲಿ ಡೈರೆಕ್ಟಾಗಿ ಬೇಕು ಅಂದರೆ ನಿಮಗೆ ಟೈಟ್ ಆಗುತ್ತೆ ಅನಿಸಿದರೆ ಮಧ್ಯದಲ್ಲಿ ಒಂದು ಚೈನ್ ಹಾಕ್ಕೋಬೋದು. ನೋಡಿ, 2 ಡಬಲ್ ಕ್ರೋಶೆ, 3 ಚೈನು, ಅದೇ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ
ಆ 3 ಚೈನ್ಗಳಿದೆಯಲ್ವ ಮೊದಲಿನ ರೌಂಡಿನ 3 ಚೈನು ಅಲ್ಲಿ ಮಾಡೋದು ಇದು. ಇದಾಗಿ ಈ ಆರ್ಚಾಗಿ ಒಂದು ಚೈನ್ ಬೇಕಾದ್ರೆ ಹಾಕ್ಕೋಬೋದು ನಿಮಗೆ ಟೈಟ್ ಆಗುತ್ತೆ ಅಂತ ಅನಿಸಿದರೆ. ಇಲ್ಲಿ ನಾನಿಲ್ಲಿ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ, ಚೈನ್ ಹಾಕ್ತಾಯಿಲ್ಲ. ನೆಕ್ಸ್ಟ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 3 ಚೈನು ಮತ್ತು 2 ಡಬಲ್ ಕ್ರೋಶೆ. ಹೀಗೆ ಮಾಡ್ತಾ ಹೋಗಬೇಕು ಪೂರ್ತಿ ರೌಂಡು. 2 ಡಬಲ್ ಕ್ರೋಶೆ ಈ ಥರ ಪೂರ್ತಿ ರೌಂಡ್ ಮಾಡ್ಕೊಂಡು ಬನ್ನಿ, ತೋರಿಸ್ತೀನಿ ನೋಡಿ. ಫಸ್ಟು ಚೈನಲ್ಲಿ ಎರಡನೇ ಚೈನಲ್ಲಿ ಸ್ಲಿಪ್ ನಾಟ್ ರೌಂಡ್ ಕಂಪ್ಲೀಟ್ ಆಗುತ್ತೆ ಅವಾಗ. ಈಗ ಆ 3 ಚೈನಲ್ಲಿ ಮಾಡಬೇಕು. ಇಲ್ಲಿಂದ ಅಲ್ಲಿಗೆ ದೂರ ಆಗುತ್ತಲ್ವ, ಅದಕ್ಕೆ ಮಧ್ಯದ ಗ್ಯಾಪ್ಗಳಲ್ಲಿ ಸ್ಟಿಚ್ ಹಾಕ್ಕೋಬೇಕು. ಅಲ್ಲಿವರೆಗೂ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಬನ್ನಿ. ಆಮೇಲೆ ಆ ಗ್ಯಾಪಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ 2 ಚೈನ್, ಅದೊಂದು ಡಬಲ್ ಕ್ರೋಶೆ ಈಕ್ವಲ್ಲು, ಮತ್ತು ಇನ್ನು 2 ಡಬಲ್ ಕ್ರೋಶೆ, ಅಂದರೆ ಒಟ್ಟು 3 ಡಬಲ್ ಕ್ರೋಶೆ ಆಯಿತು. 3 ಚೈನು ಮತ್ತು 3 ಡಬಲ್ ಕ್ರೋಶೆ, 1 2 3 ನೋಡಿ. 3 ಡಬಲ್ ಕ್ರೋಶೆ, 3 ಚೈನು, 3 ಡಬಲ್ ಕ್ರೋಶೆ. ಈಗ ನೆಕ್ಸ್ಟ್ ಆರ್ಚಿಗೆ ಹೋಗೋದಕ್ಕಿಂತ ಮೊದಲು 2 ಚೈನು, ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಆರ್ಚಲ್ಲಿ, ಅಂದರೆ ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಇದೇ ಥರ 3 ಡಬಲ್ ಕ್ರೋಶೆ, 3 ಚೈನು, 1 2 3 ಮತ್ತು 3 ಡಬಲ್ ಕ್ರೋಶೆ, 1 2 3 ಮತ್ತು ಒಂದು ಚೈನ್ ಹಾಕ್ಕೊಳ್ಳಿ. ಇಲ್ಲಿ ಒಂದು ಚೈನ್ ಹಾಕ್ಕೊಳ್ತಾ ಇದ್ದೀನಿ ನಾನು ಪ್ರತಿ ಆರ್ಚಿನ ಮಧ್ಯೆ. ಕಂಟಿನ್ಯೂ ಮಾಡ್ಕೊಳ್ಳಿ. 3 ಡಬಲ್ ಕ್ರೋಶೆ, 3 ಚೈನು, 3 ಡಬಲ್ ಕ್ರೋಶೆ, 1 ಚೈನು, 3 ಡಬಲ್ ಕ್ರೋಶೆ, 3 ಆ ಥರ ಮಾಡ್ಕೊಂಡು ಹೋಗಿ. 3 ಚೈನು, 3 ಡಬಲ್ ಕ್ರೋಶೆ. ಈಗ ಎಂಡಲ್ಲಿ ಆ ಎರಡನೇ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ರೌಂಡ್ ಕಂಪ್ಲೀಟ್ ಮಾಡ್ಕೊಳ್ಳಿ ಈ ಥರ. ಈಗ ನೆಕ್ಸ್ಟ್ 3 ಚೈನಲ್ಲಿ ವರ್ಕ್ ಮಾಡಬೇಕು. ಇಲ್ಲಿ ಗ್ಯಾಪ್ ಜಾಸ್ತಿ ಆಗುತ್ತಲ್ವ, ಅದಕ್ಕೆ ಪ್ರತಿಯೊಂದು ಡಬಲ್ ಕ್ರೋಶೆ ಮಧ್ಯೆನೂ ಗ್ಯಾಪಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಬನ್ನಿ. ಮಧ್ಯೆ ಗ್ಯಾಪ್ ಇರುತ್ತಲ್ವ ಡಬಲ್ ಕ್ರೋಶೆ ಆಗಿ, ಅಲ್ಲಿ ಸ್ಲಿಪ್ ಸ್ಟಿಚ್ ಅಲ್ಲಿವರೆಗೂ ಹಾಕಿ ಆ 3 ಚೈನಲ್ಲೂ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು 2 ಚೈನ್ ಮಾಡ್ಕೊಳ್ಳಿ. ಅದು ಒಂದು ಡಬಲ್ ಕ್ರೋಶೆ ಈಕ್ವಲ್. ಫಸ್ಟು 1 ಡಬಲ್ ಕ್ರೋಶೆ, ಆಮೇಲೆ 2 ಡಬಲ್ ಕ್ರೋಶೆ, ಆಮೇಲೆ 3 ಡಬಲ್ ಕ್ರೋಶೆ. ಈಗ 4 ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ ಇಲ್ಲಿ 3 ಚೈನ್ ಗ್ಯಾಪಲ್ಲಿ. 4 ಡಬಲ್ ಕ್ರೋಶೆ, 3 ಚೈನು, 4 ಡಬಲ್ ಕ್ರೋಶೆ, 2 3 4 ಡಬಲ್ ಕ್ರೋಶೆ. ಇದಾದಮೇಲೆ ನೆಕ್ಸ್ಟ್ ಆರ್ಚಿಗೆ ಹೋಗ್ಬೇಕು ನಾವು ನೋಡಿ. 1 2 3 4 ಆದಂಗೆ ಆಯಿತು. ಈಗ ನೆಕ್ಸ್ಟ್ ಆರ್ಚಿಗೆ ಹೋಗುವಾಗ 2 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಮೊದಲು ಫಸ್ಟ್ ರೌಂಡ್ ಚೈನ್ ಹಾಕಿಲ್ಲ, ಸೆಕೆಂಡ್ ರೌಂಡ್ 1 ಚೈನ್ ಹಾಕಿದೆ. ಈಗ 2 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ಈಗ ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ 4 ಡಬಲ್ ಕ್ರೋಶೆ, 3 4 3 ಚೈನು, 2 3 ಚೈನು ಮತ್ತು 4 ಡಬಲ್ ಕ್ರೋಶೆ. ಎರಡು 3 4 ಮತ್ತು 2 ಚೈನ್ ಹಾಕ್ಕೋಬೇಕು ನೆಕ್ಸ್ಟ್ ಆರ್ಚಿಗೆ ಹೋಗೋದಕ್ಕಿಂತ ಮೊದಲೇ. 1 2 ಚೈನ್ ಆದಮೇಲೆ ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ 4 ಡಬಲ್ ಕ್ರೋಶೆ, 3 ಚೈನು, 4 ಡಬಲ್ ಕ್ರೋಶೆ ಮಾಡ್ಕೋಬೇಕು ಇಲ್ಲಿ ಈ ಥರ ಪೂರ್ತಿ ರೌಂಡು ಮಾಡ್ಕೊಂಡು ಹೋಗಬೇಕು. 2 ಚೈನ್ ಹಾಕ್ಕೋಬೇಕಾಗತ್ತೆ ಮಧ್ಯದಲ್ಲಿ. ಮೊದಲಿನ ರೋದಲ್ಲಿ 1 ಚೈನು, ಈಗ 2 ಚೈನ್ ನೋಡಿ. ಈಗ ರೌಂಡ್ ಕಂಪ್ಲೀಟ್ ಮಾಡಿದ್ದೀನಿ, ಎಂಡ್ ಆರ್ಚ್ ಆಗಿದೆ. ಈಗ 2 ಚೈನ್ ಹಾಕ್ಕೊಂಡು ಸ್ಟಾರ್ಟಿಂಗ್ ಚೈನಲ್ಲಿ, ಎರಡನೇ ಚೈನಲ್ಲಿ 2 ಚೈನ್ ಹಾಕಿರೋದಲ್ವ, ಒಂದು ಡಬಲ್ ಕ್ರೋಶೆ ಈಕ್ವಲ್. ಆ ಎರಡನೇ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು
ಈಗ ಮತ್ತೆ ಆ ಎಲ್ಲ ಮಿಡ್ಲ್ಗಳಲ್ಲೂ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಬರಬೇಕು. ಯಾಕಂದರೆ ಆ 3 ಚೈನಲ್ಲಿ ನಮಗೆ ವರ್ಕ್ ಮಾಡೋದು, ಮಧ್ಯದ 3 ಚೈನ್ ಇದೆಯಲ್ವಾ ಅಲ್ಲಿ ವರ್ಕ್ ಮಾಡಬೇಕು. ಅಲ್ಲಿವರೆಗೆ ಬರಬೇಕು ನಾವು, ಇಲ್ಲಾಂದರೆ ದೂರ ಆಗುತ್ತೆ ನಮಗೆ ಅದು. ಸ್ಲಿಪ್ ಸ್ಟಿಚ್ ಮಾಡ್ತಾ ಬರಬೇಕು ಪ್ರತಿ ಗ್ಯಾಪಲ್ಲೂ ಈ ಥರ ಸ್ಲಿಪ್ ಸ್ಟಿಚ್ಚು. ಈಗ ಆ 3 ಚೈನಲ್ಲಿ ಒಂದು ಸ್ಲಿಪ್ ಸ್ಟಿಚ್ಚು. ಈಗ ಇಲ್ಲಿ ವರ್ಕ್ ಮಾಡ್ಕೊಳ್ಳೋಣ. 2 ಚೈನು, ಅದೊಂದು ಡಬಲ್ ಕ್ರೋಶೆ ಈಕ್ವಲು, ಆಮೇಲೆ ಆ 3 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆಗಳನ್ನು ಹಾಕ್ತಾ ಹೋಗಬೇಕು. ಈಗ 1 1 2 ಆಯಿತು, 2 ಚೈನ್ ಮತ್ತು ಒಂದು ಡಬಲ್ ಕ್ರೋಶೆ, 3 4 5 6 7 8 9 10 11 12 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ ಆ 3 ಚೈನ್ ಗ್ಯಾಪಲ್ಲಿ. ಈ ಥರ 12 ಡಬಲ್ ಕ್ರೋಶೆ ಆದಮೇಲೆ ಆರ್ಚ್ ಥರ ಆಗುತ್ತೆ. 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡಿಕೊಂಡು ಆ ಮಧ್ಯದ 2 ಚೈನ್ ಗ್ಯಾಪ್ ಇದೆಯಲ್ವ, ಒಂದು ಆರ್ಚಿಂದ ಒಂದು ಆರ್ಚಿಗೆ ಮಧ್ಯದಲ್ಲಿ 2 ಚೈನ್ ಹಾಕಿರೋದು ಮೊದಲಿನ ರೌಂಡಲ್ಲಿ, ಅಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಆಮೇಲೆ 2 ಚೈನ್ ಹಾಕಿಬಿಟ್ಟು ನೆಕ್ಸ್ಟ್ 3 ಚೈನಲ್ಲಿ ಆ 12 ಡಬಲ್ ಕ್ರೋಶೆ ಆರ್ಚ್ ಮಾಡ್ಕೊಳ್ಳಿ. ಆರ್ಚಿನ ಮಧ್ಯದ 3 ಚೈನ್ ಗ್ಯಾಪ್ ಅಲ್ವಾ ಅದು, ಅಲ್ಲಿ 12 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಕಂಟಿನ್ಯೂಸ್ ಆಗಿ 12 ಡಬಲ್ ಕ್ರೋಶೆ, ಮಧ್ಯದಲ್ಲಿ ಚೈನ್ ಏನು ಹಾಕೋದಿಲ್ಲ, ಅದು ಆರ್ಚ್ ಥರ ಬರುತ್ತೆ ನೋಡಿ. ಈ ಥರ 12 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಕರೆಕ್ಟಾಗಿ ಕೌಂಟ್ ಮಾಡ್ಕೊಳ್ಳಿ ಪ್ರತಿ ಸಾರಿನೂ, ತಪ್ಪಿದರೆ ಡಿಸೈನ್ ಚೆನ್ನಾಗಿ ಬರಲ್ಲ. 12 ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕಿಬಿಟ್ಟು ಮುಂದಿನ 2 ಚೈನ್ ಇದೆಯಲ್ವ ಮಧ್ಯದಲ್ಲಿರೋದು, ಅದರಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೋಬೇಕು. ಮತ್ತೆ 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 3 ಚೈನ್ ಗ್ಯಾಪಿನ ಆರ್ಚಿನ ಮಧ್ಯದ 3 ಚೈನ್ ಗ್ಯಾಪಲ್ಲಿ 12 ಡಬಲ್ ಕ್ರೋಶೆ. ಈ ಥರ ಮುಂದುವರಿಸ್ತಾ ಹೋಗ್ಬೇಕು ನೀವು. ಪೂರ್ತಿ ರೌಂಡ್ ಮಾಡಿ ತೋರಿಸ್ತೀನಿ ನೋಡಿ, ಎಂಡ್ವರೆಗೂ ಮಾಡಿದ್ದೀನಿ ಪೂರ್ತಿ ರೌಂಡು. ಈ ಥರ 12 ಡಬಲ್ ಕ್ರೋಶೆ ಹಾಕ್ಕೊಂಡು ಮಧ್ಯದಲ್ಲಿ 2 ಚೈನ್ ಇರೋಲ್ಲಿ ಸೇರಿಸ್ಕೊಂಡು ಬಂದೀನಿ. ಈಗ ಸೇರಿಸೀನಿ ಲಾಸ್ಟಲ್ಲಿ, ಕೊನೆಯಲ್ಲಿ 2 ಚೈನ್ ಹಾಕಿಬಿಟ್ಟು ಆ ಫಸ್ಟಿನ 2 ಚೈನ್ ಇದೆಯಲ್ವ, ಆ 2ನೇ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ರೌಂಡ್ ಕಂಪ್ಲೀಟ್ ಮಾಡಿದ್ದೀನಿ. ಈಗ ಒಂದು ಚೈನ್ ಹಾಕ್ಕೊಂಡು ದಾರ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಬೇರೆ ಕಲರು ಫಸ್ಟಿನ ಕಲರನ್ನೇ ಸೇರಿಸ್ಕೊಳ್ತಾ ಇದ್ದೀನಿ. ಫಸ್ಟು ನಾನು ಫಸ್ಟ್ ರೌಂಡಿಗೆ ಹಾಕಿದ್ದೀನಲ್ವ, ಅದೇ ನೀಲಿ ಕಲರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ಲಿಪ್ ನಾಟ್ ಮಾಡ್ಕೊಳ್ಳಿ, ಈ ಥರ ಕ್ರೋಶೆ ಹುಕ್ ಹಾಕ್ಕೊಂಡು ಸೇರಿಸ್ಕೊಳ್ಳಿ. ಎಲ್ಲಾದರೂ ಒಂದು ಕಡೆ ಮಧ್ಯದಲ್ಲಿ ಸೇರಿಸ್ಕೊಳ್ಳಿ, ಎಲ್ಲಾದರೂ ಸೇರಿಸ್ಕೋಬೋದು, ಯಾವುದೇ ಆರ್ಚಿಗಾದರೂ ಮಧ್ಯದಲ್ಲಿ ಅಂದರೆ ಸ್ಟಾರ್ಟಿಂಗ್, ಆರ್ಚಿನ ಸ್ಟಾರ್ಟಿಂಗಲ್ಲಿ ಡಬಲ್ ಕ್ರೋಶೆ, ಫಸ್ಟ್ ಡಬಲ್ ಕ್ರೋಶೆ ಆದಮೇಲೆ ಗ್ಯಾಪ್ ಇದೆಯಲ್ವ ಅಲ್ಲಿಗೆ ಸೇರಿಸ್ಕೊಳ್ಳಿ ಸಿಂಗಲ್ ಕ್ರೋಶೆ. ಈ ಥರ ಸೇರಿಸ್ಕೊಂಡು ಫಸ್ಟ್ 2 ಚೈನು, ಒಂದು ಡಬಲ್ ಕ್ರೋಶೆ ಈಕ್ವಲ್, ಅದು 2 ಚೈನು ಒಂದು ಡಬಲ್ ಕ್ರೋಶೆ ಈಕ್ವಲು, ಮತ್ತು ಒಂದು ಚೈನು ಅಂದರೆ ಒಂದು ಡಬಲ್ ಕ್ರೋಶೆ ಪ್ಲಸ್ ಒಂದು ಚೈನ್ ಇದ್ದಂಗೆ ಆಯಿತು. ಅದನ್ನು ನೆಕ್ಸ್ಟ್ ಗ್ಯಾಪಲ್ಲಿ, ಈಗ ಡಬಲ್ ಕ್ರೋಶೆ ಮಧ್ಯಗಳ ಗ್ಯಾಪ್ ಇರತ್ತಲ್ವ, 2 ಡಬಲ್ ಕ್ರೋಶೆ ಮಧ್ಯೆ ಅಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಗ್ಯಾಪಲ್ಲಿ, ಪ್ರತಿ ಗ್ಯಾಪಲ್ಲಿನೂ ಡಬಲ್ ಕ್ರೋಶೆ ಮಾಡ್ತಾ ಹೋಗ್ಬೇಕು ನೀವು. ಆ 2 ಡಬಲ್ ಕ್ರೋಶೆಗಳ ಮಧ್ಯ ಗ್ಯಾಪ್ಗಳಿರುತ್ತಲ್ವ, ಅಲ್ಲಿ ಒಂದು ಡಬಲ್ ಕ್ರೋಶೆ, ಒಂದು ಚೈನು, ನೆಕ್ಸ್ಟು ಒಂದು ಡಬಲ್ ಕ್ರೋಶೆ, ಒಂದು ಚೈನು, ನೆಕ್ಸ್ಟ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ, ಹೀಗೆ ಮಾಡ್ತಾ ಹೋಗ್ಬೇಕು ನೀವು. ಪ್ರತಿ ಗ್ಯಾಪಲ್ಲೂ ಮಾಡಬೇಕು. ಮಾತ್ರ ಒಂದು ಚೈನ್ ಹಾಕ್ಕೊಳ್ಳಿ, ಒಂದು ಡಬಲ್ ಕ್ರೋಶೆ, ಒಂದು ಚೈನು, ನೆಕ್ಸ್ಟ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ, ಒಂದು ಚೈನು, ಇದೇ ಥರ ಎಂಡ್ವರೆಗೂ ಮಾಡ್ತಾ ಹೋಗ್ಬೇಕು. ಆರ್ಚ್ ಎಂಡ್ವರೆಗೂ ಡಬಲ್ ಕ್ರೋಶೆ, ಒಂದು ಚೈನು, ಡಬಲ್ ಕ್ರೋಶೆ, ಒಂದು ಚೈನು, ಈ ಥರ ನೋಡಿ. ಎಂಡ್ವರೆಗೂ ಮಾಡ್ತಾಯಿದ್ದೀನಿ ನಾನು. ಒಂದು ಚೈನು, ಡಬಲ್ ಕ್ರೋಶೆ, ಒಂದು ಚೈನು, ಡಬಲ್ ಕ್ರೋಶೆ, ಈ ಥರ ನೋಡಿ ಎಂಡ್ವರೆಗೂ. 12 ಡಬಲ್ ಕ್ರೋಶೆಗೆ 11 ಡಬಲ್ ಕ್ರೋಶೆ ಬರುತ್ತೆ. ಆವಾಗ ಗ್ಯಾಪ್ಗಳಲ್ಲಿ ಮಾತ್ರ ಹಾಕಿದರೆ 11 ಡಬಲ್ ಕ್ರೋಶೆ ಬಂದಿದೆ. ಈ ಥರ ಇದು ಫ್ಲವರ್ ಥರ ಬರುತ್ತೆ. ಆಮೇಲೆ ಈಗ ಕೊನೆಯಲ್ಲಿ ಒಂದು ಚೈನ್ ಹಾಕ್ಕೊಳ್ಳಿ, ಆ ಡಬಲ್ ಕ್ರೋಶೆ ಆದಮೇಲೆ ಕೊನೆಯ ಗ್ಯಾಪಲ್ಲಿ ಆ ಮೊದಲಿನ ರೌಂಡಲ್ಲಿ ಸಿಂಗಲ್ ಕ್ರೋಶೆ ಹಾಕಿದಿರಲ್ವ, ಆ ಸಿಂಗಲ್ ಕ್ರೋಶೆ ಮೇಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಮತ್ತು ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಆರ್ಚನ್ನು ಶುರು ಮಾಡ್ಕೊಳ್ಳಿ.
ಆ ಡಬಲ್ ಕ್ರೋಶೆಗಳ ಮಧ್ಯೆ 2 ಡಬಲ್ ಕ್ರೋಶೆಗಳ ಮಧ್ಯೆ ಒಂದು ಡಬಲ್ ಕ್ರೋಶೆ, ಒಂದು ಚೈನು, ನೆಕ್ಸ್ಟ್ ಡಬಲ್ ಕ್ರೋಶೆ, ಒಂದು ಚೈನು, ನೆಕ್ಸ್ಟ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ಪೂರ್ತಿ ರೌಂಡು. ಇಲ್ಲಿ ಈ ಥರ ಪೂರ್ತಿ ರೌಂಡು ಮಾಡ್ಕೊಂಡು ಬರಬೇಕು ನೀವು. ನೆಕ್ಸ್ಟು ಒಂದು ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಇರೋಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಮತ್ತೆ ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಆರ್ಚಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ಒಂದು ಡಬಲ್ ಕ್ರೋಶೆ, ಒಂದು ಚೈನು, ಒಂದು ಡಬಲ್ ಕ್ರೋಶೆ. ಈ ಥರ ಪೂರ್ತಿ ರೌಂಡ್ ಮಾಡ್ಕೋಬೇಕು. ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಎಂಡ್ ಆಯಿತು. ಎಂಡಾಗಿ ಈಗ ನೋಡಿ ಆ ಸಿಂಗಲ್ ಕ್ರೋಶೆಯಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಚೈನ್ ಹಾಕ್ಕೊಂಡು ಈಗ ನೀವು ಫಸ್ಟ್ 2 ಚೈನ್ ಹಾಕಿ ಸ್ಟಾರ್ಟ್ ಮಾಡಿರೋದಲ್ವ, ಆ 2ನೇ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ. ಈಗ ನೆಕ್ಸ್ಟ್ ಒಂದು ಚೈನ್ ಗ್ಯಾಪ್ ಇದೆಯಲ್ವ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ. ಈಗ ಪ್ರತಿಯೊಂದು ಡಬಲ್ ಕ್ರೋಶೆ, ಒಂದು ಚೈನು, ಡಬಲ್ ಕ್ರೋಶೆ, ಒಂದು ಚೈನ್ ಮಾಡಿರೋದಲ್ವ, ಆ ಒಂದು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ. ಸಿಂಗಲ್ ಕ್ರೋಶೆ ಆದಮೇಲೆ 1 2 3 ಚೈನ್, 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಗ್ಯಾಪಲ್ಲಿ ನೆಕ್ಸ್ಟ್ ಒಂದು ಚೈನ್ ಗ್ಯಾಪ್ ಇದೆಯಲ್ವ, ಅಲ್ಲಿ ಸಿಂಗಲ್ ಕ್ರೋಶೆ. ನೆಕ್ಸ್ಟ್ 3 ಚೈನ್, 3, ನೆಕ್ಸ್ಟ್ ಗ್ಯಾಪಲ್ಲಿ ಒಂದು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ, ನೆಕ್ಸ್ಟ್ 3 ಚೈನು. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಗ್ಯಾಪ್ಗಳಲ್ಲಿ ಸಿಂಗಲ್ ಕ್ರೋಶೆ, 3 ಚೈನು, ಸಿಂಗಲ್ ಕ್ರೋಶೆ, 3 ಚೈನು. ಈ ಥರ ಮಾಡ್ತಾ ರೌಂಡ್ ಕಂಪ್ಲೀಟ್ ಮಾಡ್ಕೋಬೇಕು ನೀವು. ಪೂರ್ತಿ ಎಲ್ಲ ಪೆಟಲ್ಸ್ಗಳಲ್ಲೂ ಇದು ಮಾಡ್ಕೋಬೇಕು. ತುಂಬ ಸುಲಭವಾದಂತಹ ಡಿಸೈನ್ ಸ್ನೇಹಿತರೆ, ಇದರಲ್ಲಿ ಏನು ಕಷ್ಟ ಇಲ್ಲ. ಈ ಥರ ಪೂರ್ತಿ ರೌಂಡ್ ಮಾಡ್ಕೊಳ್ಳಿ. ಫ್ಲವರ್ ಥರ ಬರುತ್ತೆ ನೋಡಿ. ಎಂಡಲ್ಲಿ ಈ ಥರ ಎಂಡ್ ಪೆಟಲ್ ಕೂಡ ಈ ಥರ ಮಾಡ್ಕೊಳ್ಳಿ. ಎಲ್ಲ ಗ್ಯಾಪ್ಗಳಲ್ಲೂ 3 ಚೈನು, ಸಿಂಗಲ್ ಕ್ರೋಶೆ, 3 ಚೈನು, ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಇದನ್ನು ನೆಕ್ಸ್ಟ್ ಡೈರೆಕ್ಟಾಗಿ ಯಾವುದು ಚೈನ್ ಬೇಡ, ಆ ಸಿಂಗಲ್ ಕ್ರೋಶೆಯಲ್ಲಿ ಸೇರಿಸ್ಕೊಳ್ಳಿ. ಮೊದಲಿನ ರೌಂಡಿನ ಸಿಂಗಲ್ ಕ್ರೋಶೆ ಇದೆಯಲ್ವ ಅಲ್ಲಿ. ಮತ್ತು ಡೈರೆಕ್ಟಾಗಿ ನೆಕ್ಸ್ಟು ಆ ಒಂದು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ, 3 ಚೈನು, ಸಿಂಗಲ್ ಕ್ರೋಶೆ, 3 ಚೈನು ಮಾಡ್ಕೋಬೇಕು ನೀವು. 2 3 ಸಿಂಗಲ್ ಕ್ರೋಶೆ, ನೆಕ್ಸ್ಟ್ ಗ್ಯಾಪಲ್ಲಿ ಮತ್ತು 3 ಚೈನು, ನೆಕ್ಸ್ಟ್ ಗ್ಯಾಪಲ್ಲಿ 1 2 3, ನೆಕ್ಸ್ಟ್ ಗ್ಯಾಪ್ 3 ಚೈನು. ಅದೇ ಥರ ಮುಂದುವರ್ಸ್ಕೊಂಡು ಹೋಗಿ ಪೂರ್ತಿ ರೌಂಡು 3 ಚೈನು, ಸಿಂಗಲ್ ಕ್ರೋಶೆ. ಈ ಥರ ಪೂರ್ತಿ ರೌಂಡ್ ಮಾಡ್ಕೊಳ್ಳಿ. ಎಲ್ಲ ಪೆಟಲ್ಸ್ಗಳಲ್ಲೂ ಮಾಡಿ ತೋರಿಸ್ತೀನಿ. ಪೂರ್ತಿ ರೌಂಡ್ ಮಾಡಿದ್ದೀನಿ ನೋಡಿ. ಆ ಸಿಂಗಲ್ ಕ್ರೋಶೆಯಲ್ಲಿ ಸೇರಿಸ್ಕೊಳ್ಳಿ. ಇದಾದಮೇಲೆ ಫಸ್ಟು ನೀವು ಡಬಲ್ ಕ್ರೋಶೆ ಮಾಡಿದ್ದೀರಲ್ವ, ಅಂದರೆ ಚೈನು, ಅಲ್ಲಿ ಸೇರಿಸ್ಕೊಳ್ಳಿ. ಫಸ್ಟು ನೀವು ಎಲ್ಲಿ ಸ್ಟಾರ್ಟ್ ಮಾಡಿದ್ದೀರ ಅಲ್ಲಿ ಸೇರಿಸ್ಕೊಂಡು ಸಿಂಗಲ್ ಕ್ರೋಶೆ ಹಾಕಿ ಒಂದು ಚೈನ್ ಹಾಕ್ಕೊಂಡು ದಾರ ಕಟ್ ಮಾಡ್ಕೊಳ್ಳಿ. ಆಮೇಲೆ ದಾರನ ಎಳೆದ್ಬಿಟ್ಟು ಟೈಟ್ ಮಾಡ್ಕೊಳ್ಳಿ. ಹಿಂದೆ ಸೇರಿಸ್ಕೊಳ್ಳಿ. ಎಲ್ಲ ನಾನು ಮೊದಲಿನ ಪ್ರಾಜೆಕ್ಟ್ಗಳೆಲ್ಲ ತೋರಿಸಿದ್ದೀನಿ. ಹಿಂದೆ ಸೇರಿಸ್ಕೊಳ್ಳಿ. ಎಲ್ಲ ದಾರನ ಹಿಂದೆ ಆಯಾಯ ಕಲರ್ನ ದಾರದ ಸ್ಟಿಚ್ಗಳ ಒಳಗಡೆ ದಾರಗಳನ್ನು ಸೇರಿಸ್ಕೊಳ್ಳಿ. ಸೆಕ್ಯೂರ್ ಆಗಿ ಇರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಸಿಂಪಲ್ ಆಗಿದೆ. ಈ ಥರ ಕಾಣಿಸುತ್ತೆ ಪೂರ್ತಿ ಆದಾಗ ನೋಡಿ. ಫ್ಲವರ್ ಥರ ಬರುತ್ತೆ ಪೆಟಲ್ಸು. ಎಂಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೈಡು. ತುಂಬ ಸುಲಭವಾಗಿ ಮಾಡ್ಬೋದು. ಸಿಂಪಲ್ ಆಗಿದೆ. ಈಸಿಯಾಗಿ ನೀವು ಯಾರಾದರೂ ಮಾಡ್ಕೋಬೋದು. ಮನೇಲಿ ಚೆನ್ನಾಗಿ ಕಾಣಿಸುತ್ತೆ ಇದು. ಮನೇಲಿ ಇಂಥದ್ದೆಲ್ಲ ಇಟ್ಕೊಂಡ್ರೆ ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಹೆಂಗಾಗಿದೆ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.